ಅರುಣಾಚಲ್ ಪ್ರದೇಶದ ಸ್ಪೆಷಾಲಿಟಿಗಳೇನು ಬನ್ನಿ ನೋಡೋಣ. ಇದು ಡೇ 2 ಆಫ್ 28 ಡೇಸ್ 28 ಸ್ಟೇಟ್ಸ್ ಅಂಡ್ ದೇರ್ ಅನ್ನೋನ್ ಫ್ಯಾಕ್ಟ್ಸ್. ಅರುಣಾಚಲ್ ಪ್ರದೇಶನ ದ ಲ್ಯಾಂಡ್ ಆಫ್ ದ ರೈಸಿಂಗ್ ಸನ್ ಅಂತಾನೂ ಕರೀತಾರೆ. ಯಾಕೆ ಅಂದ್ರೆ ಈ ರಾಜ್ಯದ ಡಾಂಗ್ ಅನ್ನೋ ಹಳ್ಳಿಯಲ್ಲಿ ಮೊದಲು ಸೂರ್ಯೋದಯ ಆಗುತ್ತೆ. ಇಲ್ಲಿ ಸೂರ್ಯನ ಮೊದಲನೇ ಕಿರಣ ಬೆಳಗಿನ ಜಾವ 4:00 ಬೀಳುತ್ತೆ. ಭಾರತದಲ್ಲಿ ಸಿಗುವಂತಹ 44% ಕಿವಿ ಹಣ್ಣಿನ ಪ್ರೊಡಕ್ಷನ್ ಬರೀ ಅರುಣಾಚಲ್ ಪ್ರದೇಶ ಮಾಡುತ್ತೆ. ಹಾಗೆ ನಮ್ಮ ಪೆನ್ಸಿಲ್ ಗಳಲ್ಲಿ ಬಳಸುವಂತಹ ಗ್ರಾಫೈಟ್ ಇದರ 35% ರಿಸರ್ವ್ ಅರುಣಾಚಲ್ ಪ್ರದೇಶಲ್ಲೇ ಇದೆ. ಹಾಗೆ ಆಪಲ್, ಆರೆಂಜ್, ಏಲಕ್ಕಿಯ ಪ್ರೊಡಕ್ಷನ್ ಇಲ್ಲೇ ಜಾಸ್ತಿ ಆಗೋದು. ಅರುಣಾಚಲ್ ನ ಆಲ್ಮೋಸ್ಟ್ 80% ಏರಿಯಾ ಕಾಡಿನಿಂದ ಕವರ್ ಆಗಿದೆ. ಆದ್ರೂ ಬಿಸಿನೆಸಸ್ ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ಸ್ ನ ಪ್ರಕಾರ ಇದು ನಮ್ಮ ದೇಶದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ಯಾಕೆ ಅಂದ್ರೆ ಈ ರಾಜ್ಯ 3 ಬೇರೆ ಬೇರೆ ಕಂಟ್ರೀಸ್ ಗಳ ಜೊತೆ ತನ್ನ ಬಾರ್ಡರ್ಸ್ ನ ಶೇರ್ ಮಾಡುತ್ತೆ. ಇದು ಇಂಪೋರ್ಟ್ ಹಾಗೆ ಎಕ್ಸ್ಪೋರ್ಟ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ 5 ರಿವರ್ ವ್ಯಾಲೀಸ್ ಇದೆ. ಇದರಿಂದ ಈ ರಾಜ್ಯದಲ್ಲಿ ಹೈಡ್ರೋ ಪವರ್ ಇಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ತುಂಬಾ ಈಸಿ. ಇದನ್ನ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಈ ಹೈಡ್ರೋ ಪವರ್ ನ ಫುಲ್ ಪೊಟೆನ್ಶಿಯಲ್ ಇಂದ ಯೂಸ್ ಮಾಡಿದ್ರೆ ಈ ಒಂದು ಸ್ಟೇಟ್ ಪೂರ್ತಿ ಇಂಡಿಯಾದ 22% ಅಷ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳ ಡೈಲಿ ಡೋಸ್ ಗಾಗಿ ಇನ್ಫೋ ಅಸ್ತ್ರನ ಫಾಲೋ ಮಾಡಿ.